ಕ್ಷಣ ಸಾಕು ದೇವರು ನೀನು ನೋಡುವಾಗ ನಿನ್ನ ಕಣ್ಣೀರನ್ನು ನಾಟ್ಯವಾಗಿ ಬದಲಾಯಿಸ್ತಾನೆ. ನಿನ್ನ ದುಃಖ ಹೋಗಿ ಆನಂದ ಬರ್ತದೆ. ಒಂದು ಕ್ಷಣ ಸಾಕು ನೋಡಿ. ಸೆರೆಮನೆಗೆ ಹೋದ್ಮೇಲೆ ಆತನಿಗೆ ಹಿಂದೆ ಮುಂದೆ ಯಾರು ಬೇಲ್ ಕೊಡೋರಿಲ್ಲ, ಆತನಿಗೆ ಯಾರು ಸಂತೈಸೋರಿಲ್ಲ. ನೀನು ತಪ್ಪು ಮಾಡಿಲ್ಲ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ನೀನು ಹೋಗಿದ್ದೆ ನಿನ್ನ ಯಜಮಾನನ ಜೊತೆ ಮಾತನಾಡ್ತೀನಿ, ನಿನ್ನ ಯಜಮಾನಿದೆ ತಪ್ಪು ಅಂತ ನಾನು ಹೇಳ್ತೀನಿ ಅಂತೇಳಿ ಯೋಸೇಫನ ಪರವಾಗಿ ನಿಂತ್ಕೊಂಡು ಆಧರಿಸೋರು, ಸಂತೈಸೋರು, ಬಲಪಡಿಸೋರು, ಅವನ ಸಂಗಡ ಇದ್ದುಕೊಂಡು ಹೋಗಿದ್ದೇನೆ, ವಕಾಲತ್ ಆಗಿದ್ದೇನೆ, ಅವನಿಗೆ ಜಾಮೀನು ಕೊಡೋರು ಒಬ್ಬರೂ ಇಲ್ಲ. ನಂಬಿಗಸ್ತನಾಗಿದ್ದ, ಪರಿಶುದ್ಧನಾಗಿದ್ದ, ದೇವ್ರು ನೋಡ್ತಾನೆ ಅಂತೇಳಿ ನೀತಿಯಲ್ಲೇ ಜೀವಿಸ್ತಿದ್ದ, ಅನ್ಯಾಯ ಮಾಡಲಿಲ್ಲ. ಆದರೂ ಅಪವಾದ ಬಂದ್ಬಿಡ್ತು, ಮಾಡದಿರೋ ತಪ್ಪನ್ನು ಹೊತ್ಕೊಂಡ, ಸೆರೆಮನೆಗೆ ಹೋಗ್ಬಿಟ್ಟ. ಇನ್ಯಾವ ಮೇಲೆ ನಂಬಿಕೆ, ಇನ್ಯಾವ್ದ್ರ ಮೇಲೆ ಎಲ್ಲಿದ್ದಾನೆ ದೇವರು? ಸೆರೆಮನೆಗೆ ಹೋದ್ಮೇಲೆ ಇಷ್ಟೆಲ್ಲ ನೀತಿವಂತನಾಗಿ ಪಾಪ ಮಾಡದೆ ಪರಿಶುದ್ಧನಾಗಿದ್ದು ಯೌವನ ಪ್ರಾಯದಲ್ಲೇ ಏನಂತೆ ಮನೆ ಯಜಮಾನಿ ನನ್ನ ಗಂಡ ಹೋಗಿದ್ದಾನೆ, ನನ್ನ ಗಂಡ ಇಲ್ಲ, ಬಾ ನಾನು ನೀನು ಪಾಪ ಮಾಡೋಣ, ವ್ಯಭಿಚಾರಿಸೋಣ, ಬಾ ನನ್ನ ಗಂಡ ಇಲ್ಲ ಅಂತೇಳಿ ಪದೇ ಪದೇ ಕರಿತಿದ್ಲು. ಆದರೆ ಆತನು ದೇವರು ನೋಡ್ತಾನೆ, ನಿನ್ನ ಗಂಡ ನೋಡದೇ ಇರಬಹುದು, ಯಾರು ನೋಡದೇ ಇರಬಹುದು, ನನ್ನ ದೇವರ ಕಣ್ಣು ನಾನು ನೋಡ್ತದೆ ಅಂತೇಳಿ ತನ್ನ ಮನಸ್ಸಾಕ್ಷಿಗೆ ಹಂಚಿಕೊಂಡು ಆ ಪಾಪನ ಬಿಟ್ಟು ಓಡಿ ಹೋಗ್ತಿದ್ದ. ಪಾಪನೇ ಮಾಡ್ದೇನೆ ಯೌವನಸ್ಥನು ತಾನು ಪರಿಶುದ್ಧನಾಗಿದ್ದ. ಇಷ್ಟೆಲ್ಲ ನೀತಿವಂತನಾಗಿದ್ದು, ಇಷ್ಟೆಲ್ಲ ಪ್ರಾರ್ಥನೆ ಪೂರ್ವಕನಾಗಿದ್ದು, ಇಷ್ಟೆಲ್ಲ ಭಯಭಕ್ತಿಲಿದ್ದು, ಇಷ್ಟೆಲ್ಲ ನಿಂದೆ ತಿರಸ್ಕಾರಗಳನ್ನ ಸಹಿಸಿಕೊಂಡು, ಇಷ್ಟೆಲ್ಲ ತಂದೆ ಮನೆಯನ್ನು ಕಳ್ಕೊಂಡು, ಸಂಬಂಧಿಕರನ್ನ ಕಳ್ಕೊಂಡು, ಗುರುತು ಪರಿಚಯ ಇಲ್ಲದ ಸ್ಥಳದಲ್ಲಿ ಹೋಗಿದ್ದೇನೆ, ಎಷ್ಟೋ ನಿಂದೆ ಅವಮಾನ ತಿರಸ್ಕಾರ, ದಾಸನಾಗಿ ಕೆಲಸ ಮಾಡ್ದ. ಈಗೇನು ಬಂತು ಪ್ರಯೋಜನ? ಪ್ರತಿಫಲ ಏನು? ಮಾಡದೇ ಇರೋ ತಪ್ಪನ್ನು ತಲೆ ಮೇಲೆ ಹೊತ್ಕೊಂಡಿದ್ದೇನೆ, ಸರಿ ಮನೆಗೆ ಹೋದ. ನಾನು ನೀನಾಗಿದ್ರೆ ಏನು ಮಾಡ್ತಿದ್ದೋ? ಚರ್ಚೆ ಬಿಟ್ಬಿಡ್ತಿದ್ದು. ಎಲ್ಲವನೇ ಯೇಸು ಸ್ವಾಮಿ, ಎಲ್ಲವನೇ ಸುಮ್ಮನೆ ಹೇಳೋದೆಲ್ಲ ಯೇಸು ಸ್ವಾಮಿ, ಏಸುನೂ ಇಲ್ಲ ಪೀಸನೂ ಇಲ್ಲ, ಹೆಂಗೆ ಬೇಕಂಗೆ ಮಾತಾಡ್ತಿದ್ದು. ಇರೋದಕ್ಕಿಂತ ಸತ್ತೋದ್ರೆ ಬೆಸ್ಟಪ್ಪ, ಸಾವು ಬಂದ್ಬಿಟ್ರೆ ಬೆಸ್ಟಪ್ಪ, ಹೆಂಗೆ ಬೇಕಂಗೆ ಮಾತಾಡ್ತಿದ್ದು. ಯೋಸೇಫ ಹೇಳಿಲ್ಲ, ಯೋಸೇಫ ದೇವರನ್ನು ಬಿಡಲಿಲ್ಲ, ಅವ್ನಿಗೆ ರೈಟ್ ಟೈಮ್ ಇತ್ತದು. ಹಲ್ಲೆಲೂಯಾ. ಅವನು ಅಂದ್ಕೊಂಡ ನಾನು ಸೆರೆಮನೆಗೆ ಹೋಗ್ತಿದ್ದೀನಿ, ನನ್ನ ಪರವಾಗಿ ಮಾತನಾಡೋರು ಯಾರಿಲ್ಲ ಅಂತ. ಆದರೆ ಅವನಿಗೆ ಗೊತ್ತಿಲ್ಲ, ಭವಿಷ್ಯವನ್ನು ಬಲ್ಲಂಥ ದೇವರು ಅವನು ಟೈಮನ್ನು ಏರ್ಪಡಿಸಿದ್ರು. ನೆಕ್ಸ್ಟು ಸೆರೆಮನೆಯಿಂದ ನೀನು ಅರಮನೆಗೆ ನೇರವಾಗಿ ರಾಜನ ಮುಂದೆನೇ ನೀನು ನಿಲ್ತೀಯ. ಹಲ್ಲೆಲೂಯಾ. ನೇರವಾಗಿ ನಿನ್ನ ಅಪಾರ್ಟ್ಮೆಂಟ್ ಇರೋದು ರಾಜನ ಮುಂದೆ. ರಾಜನೇ ಕೇಳ್ತಾನೆ, ನಿನಗೆ ಅಪಾರ್ಟ್ಮೆಂಟ್ ಕೊಡು, ನೀನು ಅವ್ನು ಕರ್ಕೊಬನಂತಕ್ಕೆ ಅಂತ. ಯೋಚನೆ ಮಾಡಿ. ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಬಂಜೆತನಗಳು, ಹೋರಾಟಗಳು, ಅವಮಾನಗಳು, ಸರಿಯಾದ ಟೈಮ್ ಒಂದು ಕ್ಷಣ ಸಾಕು. ಹಲ್ಲೆಲೂಯಾ. ಯಾರು ಅಪವಾದ ಹೊರಿಸಿದ್ರು, ಯಾರು ಸೆರೆಮನೆಗೆ ಹಾಕಿದ್ರು, ಅವರು ಕೂಡ ಇವನ ಅಪ್ಪಣೆ ಇಲ್ಲದೆ ಕಾಲೆತ್ತಿಂಗಿಡಂಗಿಲ್ಲ. ಅವನು ಬಂದರೆ ಇವಳು ಕೂಡ ಗಂಡ ಹೆಂಡ್ತಿರು ಇಬ್ಬರಿದ್ದು ಸಲ್ಟ್ ಹೊಡಿಬೇಕು. ಆ ಇಡೀ ಐಗುಪ್ತ ದೇಶಕ್ಕೆ ಏನಾದ? 2ನೇ ರಾಜನಾಗಿ ಇಟ್ಬಿಟ್ಟ ದೇವರು. ಹಲ್ಲೆಲೂಯಾ. ಪ್ರಿಯರೇ, ಒಂದು ಕ್ಷಣ ಸಾಕು ದೇವರ ಕಾರ್ಯ. ಆದರೆ ಆ ಟೈಮ್ ಬರೋ ಗಂಟ ಕಾಯಿ. ಗರ್ಭದಲ್ಲಿ ಮಗು ಇದೆ, ಹೊರಗಡೆ ಬರೋ ತನಕ ನೋವಾಗ್ತದೆ, ತಡ್ಕೋಬೇಕು, ನಿದ್ರೆ ಬರೋಕ್ಕಿಲ್ಲ, BP ಏರುಪೇರು ಆಗ್ತದೆ, ವಾಮೆಂಟ್ ಬರ್ತದೆ, ಅಯ್ಯೋ ಏನಾಗ್ಬಿಡ್ತದೋ, ನೋವು ತಡ್ಕೊಳಕ್ಕಾಗಲ್ಲ, ಕಾಲುಗಳು ಬಾತ್ಕೊಳ್ತದೆ, ಇನ್ನೇನೇನೋ ಸಮಸ್ಯೆಗಳು, ಶುಗರ್ ಎತ್ಕೊಂಡೋಯ್ತದೆ, BP ಎತ್ಕೊಂಡು ಹೋಯ್ತದೆ, ರಕ್ತ ಕಮ್ಮಿ ಆಯ್ತದೆ, ತಲೆ ಸುತ್ತು ಬರ್ತದೆ, ಏನೇನೋ ನಡೀತದೆ. ಆ ಮಗು ಹೊರಗಡೆ ಬರೋ ತನಕ ಅಷ್ಟೇ, ಬರೋದಕ್ಕೆ ಪ್ರಯತ್ನ ಮಾಡ್ತೈತೆ ಅಷ್ಟೇ. ಅಲ್ಲಿ ತನಕ ಇವೆಲ್ಲನೂ ಅನುಭವಿಸ್ಲೇಬೇಕು ಆ ತಾಯಿ. ಹಲ್ಲೆಲೂಯಾ. ಅಂದರೆ ಅರ್ಥ, ನಾವೆಲ್ಲರೂ ಈ ಶೋಧನೆ, ಕಷ್ಟ, ಉಪದ್ರವಗಳು ಓದೋಗ್ತೀವಿ, ಬೇಸರಿಕೆ ಇರ್ತದೆ, ನಂಬಿಕೆ ಕಳ್ಕೊಳ್ತೀವಿ, ಪ್ರಾರ್ಥನೆಯಲ್ಲಿ ಹಿಂಜರಿದೊಯ್ತೀವಿ, ದೇವರಲ್ಲಿ ಗುಣಗುಟ್ಟುವಿಕೆ ಇರ್ತದೆ. ನಾನು ದೇವ್ರು ನನ್ನ ಜೀವಿತದಲ್ಲಿ ಅದ್ಭುತನೇ ಮಾಡಲ್ವೇನೋ, ಮಾಡ್ತೇ ಬಿಟ್ನೇನೋ, ಹಿಂಗೆ ಆಗಲ್ವೇನೋ, ಹಂಗಾಗಲ್ವೇನೋ, ಅಯ್ಯೋ ಈ ಸಾಲದಿಂದ ಹೊರಗಡೆ ಬರಲ್ಲ, ಏನೇನೋ ಓಡ್ತಾ ಇರ್ತದೆ ಮನಸ್ಸಲ್ಲಿ, ಯೋಚನೆ ಓಡ್ತಾ ಇರ್ತದೆ, ಪರಿಸ್ಥಿತಿನ ಹಂಗೆ ಇರ್ತದೆ, ಜನಗಳು ಅದೇ ಮಾತಾಡ್ತಾ ಇರ್ತಾರೆ, ನಮ್ಮ ಪರಿಸ್ಥಿತಿಗಳು ಹಂಗೆ ಇರ್ತದೆ, ನಾವು ಹಂಗೆ ಇರ್ತೀವಿ. ದೇವರು ನೋಡೋದು ನಿನ್ನನ್ನಲ್ಲ, ಆ ರೈಟ್ ಟೈಮನ್ನು. ದೇವರು ನಿನಗಾಗಿ ನನಗಾಗಿ ಏನು ಮಾತು ಕೊಟ್ಟಿದ್ದಾನೋ ಆ ಮಾತನ್ನು, ಸಮಯನ ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಆ ಸಮಯ ಬಂದಾಗ ತಕ್ಷಣವೇ ಕಾರ್ಯ ಆಗ್ತದೆ. ಹಲ್ಲೆಲೂಯಾ. ಆ ಸಮಯ ಬರುವಾಗ ಒಂದು ಕ್ಷಣವು ತಡವಾಗದೆ ತನ್ನ ನೀತಿ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಕೆಲವು ಸಾರಿ ನೋಡಿ, ನಾವು ಪ್ರಾರ್ಥನೆ ಮಾಡಿರಲ್ಲ, ನಾವು ಹೋಗಿ ಮೊಣಕಾಲೇ ಊರಿರಲ್ಲ, ನಾವು ಹೋಗಿ ದೇವ್ರ ತ ಗೋಳಾಡಿ ಪ್ರಾಯಸಪಟ್ಟು ಕೇಳಿರಲ್ಲ, ನಾವು ಕಣ್ಣೀರು ಸುರಿಸಿರಲ್ಲ. ಕೆಲವು ಸಾರಿ ಆಸೆ ಪಟ್ಟಿರ್ತೀವಿ, ಇದು ಸಿಕ್ಕರೆ ಆಸೆ ತಕ್ಕಾಗಿ ದೇವರು ಉತ್ತರ ಕೊಟ್ಬಿಡ್ತಾನೆ. ಯಾಕಂದ್ರೆ ಅದಕ್ಕೆ ಸಮಯ ಅದೇ. ಕೆಲವದಕ್ಕೆ ಪ್ರಾರ್ಥನೆ ಮಾಡಿರ್ತೀವಿ, ಪ್ರಾರ್ಥನೆಗೆ ಉತ್ತರನೇ ಬಂದಿರಕ್ಕಿಲ್ಲ. ನಡಿ, ಎಷ್ಟೋ ಹೋರಾಟಗಳು, ಕಣ್ಣೀರು ಹಾಕಿರ್ತೀವಿ, ಉತ್ತರನೇ ಬಂದಿರಕ್ಕಿಲ್ಲ. ಆದರೆ ದೇವ್ರೇನು ನೋಡ್ತಾ ಇರ್ತಾನೆ? ವೆಯ್ಟ್, ಇನ್ನು ಸಮಯ. ದೇವರೇ, ಸಮಯ ಬರೋದಕ್ಕೆ ಎಲ್ಲ ಹೋಗ್ಬಿಟ್ಟಿರ್ತದೆ, ಎಲ್ಲ ನನ್ನ ಬಗ್ಗೆ ಏನು ಅನ್ಕೊಬಿಡ್ತಾರೆ, ಎಲ್ಲ ತೂರಿ ತುಂಬಿಕೊಂಡು ಚೀಲದಲ್ಲಿ ಎಲ್ಲ ಜೊಳ್ಳು ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರಪ್ಪ. ಇರಲಿ ಬಿಡು. ಹಲ್ಲೆಲೂಯಾ. ನಾನು ಹೊಸ ಯುಗನೇ ಪ್ರಾರಂಭಿಸ್ತೀನಿ ಅಂತ ದೇವರು. ಹಲ್ಲೆಲೂಯಾ. ಯೋಚನೆ ಮಾಡಿ ಅಲ್ವಾ. 5 ತಿಂಗಳುಗಳ ಕಾಲ ಗರ್ಭಿಣಿ ಅಂತ ಗೊತ್ತಾಯಿತು, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಎಲಿಜಬೆತ್ಗೆ, ಮನೆಯಿಂದ ಹೊರಗಡೆ ಬರದೇ ಇದ್ದಾಳೆ. ಹಲ್ಲೆಲೂಯಾ.
ಕರ್ತನಲ್ಲಿ ಪ್ರಿಯರೇ, ಎಷ್ಟು ಜನ ಬಂಜಿದ್ದೀರಿದ್ದೀರೋ, ಯೇಸು ಕ್ರಿಸ್ತನ ನಾಮದಲ್ಲಿ ಕ್ರಿಸ್ತನ ನಿಮ್ಮನ್ನು ಈ ವರ್ಷ ನಿಮ್ಮ ಗರ್ಭವನ್ನು ತೆರೆದು ನಿಮ್ಮ ಮಕ್ಕಳಿಗೆ ಕೊಡ್ತಾನೆ. ಯೇಸು ನಾಮದಲ್ಲಿ ಮಕ್ಕಳನ್ನು ಎತ್ಕೊಳ್ತೀರಿ. ಹಲ್ಲೆಲೂಯಾ. ನಿಮ್ಮ ಮಡ್ಲಲ್ಲಿ ಮಕ್ಕಳನ್ನು ಕೊಡ್ತಾನೆ ದೇವರು. ಹಲ್ಲೆಲೂಯಾ. ಎಷ್ಟು ತಡ ಮಾಡ್ತಾನೋ, ಸೋತು ಹೋಗಬೇಡ. ಎಷ್ಟು ತಡ ಮಾಡ್ತಾನೋ ದೇವರು, ಆದರೆ ಉತ್ತಮವಾದುದನ್ನು ಕೊಡ್ತಾನೆ, ಹೀನವಾದುದನ್ನು ಕೊಡಲ್ಲ. ಯಾರು ಇವೆಲ್ಲ ಅವಮಾನಗಳು ಕಷ್ಟಗಳು ಸಹಿಸ್ಕೊಂಡು ತಾಳ್ಮೆಯಿಂದ ಇರ್ತಾರೋ ಅವ್ರಿಗೆ ದೇವರು ಶ್ರೇಷ್ಠವಾದದನ್ನೇ ಕೊಡ್ತಾನೆ ಹೊರತು, ನೀನು ತಾಳ್ಮೆಗೆ ನೀನು ಸಹಿಸ್ಕೊಂಡಿದ್ದಕ್ಕೆ ಅವಮಾನಕ್ಕೆ ಏನೋ ಒಂದು ಕಾಂಜಿ ಪಿಂಜಿ ಕೊಟ್ಟು ಹೋಗುವಂಥ ಕಣ್ಣೀರು ಒರೆಸಿ ಏನೋ ಅಂತಾರಲ್ಲ, ಸಮಾಧಾನ ಬಹುಮಾನ ಕೊಟ್ಟು ಕಳಿಸಲ್ಲ ನಿನಗೆ. ಅರ್ಥ ಆಯ್ತಾ? ನೀನು ಕೊಡೋದು ಸಮಾಧಾನ ಬಹುಮಾನ ಅಲ್ಲ, ನೀನು ಕೊಡೋದು ನಂಬರ್ 1 ಬಹುಮಾನನೇ ದೇವರು. ಹಲ್ಲೆಲೂಯಾ. ಅದಕ್ಕೆ ಏಜ್ ಮುಖ್ಯ ಅಲ್ಲ, ದೇವರು ಮುಖ್ಯ. ದೇವರ ಯೋಜನೆ ಮುಖ್ಯ, ದೇವರ ರೈಟ್ ಟೈಮ್ ಮುಖ್ಯ. ಆದರೆ ಆ ಸಮಯಕ್ಕೋಸ್ಕರ ಕಾದಿರಬೇಕು. ಈಗ ಸಮಯ ಬಂತು ಎಲ್ಜೆಬೆತಳಿಗೆ. ಈಗ ಹೇಳ್ತಿದ್ದಾಳೆ, ಈ ಕಾಲದಲ್ಲಿ ಕರ್ತನನ್ನು ಪರಂಬರಿಸಿದ್ದಾನೆ. 2025 ನಿನ್ನ ಜೀವಿತದಲ್ಲಿ ಏನು ನೆರವೇರಿಲ್ಲ. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ, ಬಿಡುಗಡೆ ಸಿಕ್ಕಿಲ್ಲ, ಸ್ವಸ್ಥತೆ ಸಿಕ್ಕಿಲ್ಲ, ನಿನ್ನ ಮಕ್ಕಳ ಜೀವಿತದಲ್ಲಿ ವಿವಾಹ ಕಾರ್ಯಗಳು ನಡೆದಿಲ್ಲ, ನಿನ್ನ ಸಾಲಗಳು ತೀರಿ ಹೋಗಿಲ್ಲ, ನಿನ್ನ ಕೋರ್ಟ್ ಕೇಸ್ಗಳಲ್ಲಿ ಯಾವುದು ಜಯ ಕೊಟ್ಟಿಲ್ಲ, 24ರಲ್ಲಿ ಸಿಗಲಿಲ್ಲ, 23ರಲ್ಲಿ ಸಿಗಲಿಲ್ಲ, 22ರಲ್ಲಿ ಸಿಗಲಿಲ್ಲ, 21ರಲ್ಲಿ ಸಿಗಲಿಲ್ಲ, 20 ಸಿಗಲಿಲ್ಲ, 19, 18, 17. ಆದರೆ 2026ರಲ್ಲಿ ಕರ್ತ ನೀನು ಪರಾಂಬರಿಸ್ತಾನೆ. ಕರ್ತನು ನಿಜವಾಗ್ಲೂ ನೀನು ಕಾಣದೇ ಇರೋದನ್ನು ಕಾಣುವಂತೆ ಮಾಡ್ತಾನೆ. ಕರ್ತನು ನಿನ್ನ ಮುಂದೆ ಹೋಗಿ ತಡೆಗಳನ್ನ ಮುರಿತಾನೆ. ಆತನು ಕೂಗಿ ಹೇಳ್ತಿದ್ದಾನೆ, ಈ ವರ್ಷ ನಿಶ್ಚಯವಾಗಿ ನಿನ್ನ ಪರಾಂಬರಿಸ್ತಾನೆ. ದೇವರ ಪರಾಂಬರುವಿಕೆ ಹೆಂಗಿರ್ತದೆ ಗೊತ್ತಾ? ನಿನ್ನ ಮೋರೆಯಲ್ಲಿ ದುಃಖನೇ ಇರಲ್ಲ, ನಿನ್ನ ಮೋರೆಯಲ್ಲಿ ದುಃಖನೇ ಇರಲ್ಲ. ಹಲ್ಲೆಲೂಯಾ. ಯೋಚನೆ ಮಾಡಿ, ನಿನ್ನ ಮೋರೆಯಲ್ಲಿ ದುಃಖನೇ ಇರಲ್ಲ. ಅದಕ್ಕಾಗಿ ನಿನಗೆ ಒಂದು ವೇಳೆ ಅದ್ಭುತ ಆದಾಗ ನೀನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾರ್ಯಾರು ಗೊತ್ತಾ? ಒಂದು ದೇವರಿಗೆ, ಇನ್ನೊಂದು ಸೈತಾನನಿಗೆ ಮತ್ತು ಸೈತಾನ ಪ್ರೇರೇಪಣೆಯಿಂದ ನಿನಗೆ ಯಾರು ಚುಚ್ಚಿ ಮಾತಾಡಿರ್ತಾರಲ್ಲ ಅವ್ರಿಗೆ ಸ್ತೋತ್ರ ಹೇಳಬೇಕು. ನೀನು ಅವ್ರಿಗೆ ವಿರೋಧ ಸ್ಪರ್ಧೆ, ನೋಡ್ದಾ ನಾನು ಮಕ್ಕಳೆತ್ತೆ, ನೋಡ್ದಾ ದೇವ್ರು ನನ್ನನ್ನು ಆಶೀರ್ವದಿಸ್ತಾ ಅಂತ ಹೇಳ್ಬಾರ್ದು. ನೀನು ಹಂಗೆ ಮಾಡಿದ್ದಕ್ಕೆ ನಾನು ದೇವ್ರ ಮೇಲೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದೆ. ಹನ್ನೆಳಿಗೆ ದೇವ್ರು ಮಕ್ಕಳು ಕೊಡೋಕ್ಕೆ ಪಿನ್ನಳು ಕಾರಣ. ಪಿನ್ನಳಿಲ್ಲ ಅಂದಿದ್ರೆ ಹನ್ನೆಳಿಗೆ ಮಕ್ಕಳಾಯ್ತಿದ್ದಿಲ್ಲ. ಅವಳು ವೈರಾಗ್ಯನೂ ಬರ್ತಿದ್ದಿಲ್ಲ, ಚರ್ಚ್ಗೆ ಹೋಗಿ ಉಪವಾಸ ತೆಗೆದು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದಿಲ್ಲ. ಸಾವತಿ ಬಂದುವಾಗ ಕಾಂಪಿಟೇಷನ್ ಜಾಸ್ತಿ ಆಯ್ತಾ? ಈಗ ಸಾವತಿ ಏನಂತಿದ್ದಾಳೆ, ಏಸಪ್ಪನೇ ನಿನಗೆ ಬಂಜೆ ಆಗಿಟ್ಬಿಟ್ಟ. ಅವಾಗ ಉರಿ ಬೀಳ್ತು, ಬ್ಯಾಡಿಗೆ ಮೆಣಸಿಕಾಯಿ ಅರ್ಧ ಹೊಟ್ಟೆ ಕುರಿಸ್ದಂಗಾಯ್ತು. ಈಗ ಹೋಗಿ ಏನು ಮಾಡ್ತಿದ್ದಾಳೆ? ದೇವ್ರದ್ದು ಕಣ್ಣೀರು ಸುರಿಸಿ ಪ್ರಾರ್ಥನೆ. ಇಷ್ಟು ದಿನ ಮಾಡ್ತಿತ್ತಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಗಂಡ ಇದ್ನಲ್ಲ. ಏನಾರ ಬೇಜಾರಾಗಿದ್ದೀನಿ, ಏನೇ ಅನ್ನ ಇನ್ನೂ ಕೂಡ ಮಕ್ಕಳಾಗಿಲ್ವಾ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅಂದೇಟಿಗೆ ಟುಷ್ ಪಟಾಕಿ ಆಗ್ಬಿಡೋಳು, ಬೇಜಾರಾಗಿ ಹೋಗಿ ಕೂತ್ಕೊಬಿಡೋಳು. ಗಡ್ಡ ಬಂದು, ಅಣ್ಣ ಡಿಯರ್ ವಾಟ್ ಡು ಯು ಏನು ಮಾಡ್ತಿದ್ದಿ ಚಿನ್ನ, ಯಾಕೆ ಬೇಜಾರಾಗಿದ್ದಿ, ಸಪ್ಪ ಮುಖ ಹಾಕೊಂಡಿದ್ದಿ? ಯಾರು ಏನಾರ ಅಂದ್ರ ಗೊತ್ತಾಗ್ಬಿಡೋದು ಇವನಿಗೆ, ಪಕ್ಕ ಇಂಪಾರ್ಟೆಂಟ್ ಗೊತ್ತಾಗ್ಬಿಡೋದು. ಗಂಡಂದಿರು ಗೊತ್ತಾಗಿರ್ತದೆ ಹೆಂಡ್ತಿ ಮಕ್ಕ ಯಾವಾಗ ಸಪ್ಪಗಿರ್ತದೋ, ನನ್ನ ಹೆಂಡ್ತಿ ಯಾವುದಕ್ಕೆ ಸಪ್ಪಗವಳೆ, ಅವಳು ಹೆಂಗೆ ದಾರಿ ತರಬೇಕು ಅನ್ನೋದು ಗಂಡಂಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಹೋಗಿದ್ದೀನಿ. ಅಮ್ಮ ಅವ ಮಾತುಗಳು ನೋಡಬೇಕು ಗಂಡಂದು, ಹೆಂಡ್ತಿರ ಜೊತೆ ಮಾತಾಡೋದು ಚೇಂಜೆ. ಆ ಮಾತಿಗೆ ಅರ್ಧ ಮರ್ತೋಗ್ಬಿಟ್ಟಿರ್ತಾಳೆ ಅವಳು. ಹೋಗತ್ತೆ ನಡಿ, ಯಾವಳು ಏನಾರ ಅನ್ಕೊಳ್ಳಿ, ನನ್ನ ಗಂಡ ನನ್ನ ಪರವಾಗಿದ್ದಾನೆಲ್ಲ ಸಾಕು. ಹಲ್ಲೆಲೂಯಾ. ಹೌದಲ್ವಾ? ಒಂದೇ ಒಂದು ಸ್ಟಾರ್ಟ್, ಹೋಗ್ಲಿ ಬಿಡು, ನಾನು ಇಲ್ವೇನು. ಎಲ್ಕ ನಾನು ಬಂದು ಹಂಗೆ ಹೇಳ್ದ. ಅನ್ನೇಳಿ ನೋಡಿ, ಹೋಗ್ಲಿ ಬಿಡು, ಅವಳು ಯಾರು, ಅವ್ರು ಯಾರು ಅಣ್ಣ? ನನ್ನನ್ನು ನೋಡು, ನಾನು 10 ಮಂದಿ ಗಂಡು ಮಕ್ಕಳಿಗೆ ಸಮ. ನಾನೇ ನಿನ್ನ ಗಂಡ, ನಾನೇ ನಿನ್ನ ಗಂಡು ಮಕ್ಕಳು. ಇನ್ನೇನು ಬೇಕು ನಿನ್ನ? ರಾಣಿ ಥರ ಹೂ ಮೇಲೆ ನಡಿಯಂಗೆ ಮಾಡ್ಕೊಂಡಿದ್ದೀನಲ್ಲ. ಏನೋ ಕೊರತೆ ಐತೆ ನಿನಗೇನೋ ನಾನು ಯಾವಾಗಾರ ಅಂದಿದ್ದೀನ ಮಕ್ಕಳಾಗಿಲ್ಲ ಹಂಗೆ ಇಲ್ಲ ಅಂತ? ನೀನು ಕಟ್ಕೊಂಡು ನಾನು ಹಿಂಗೆ ಬಾಳ್ಮೆ ಎಲ್ಲರ ಮುಂದೆ ಅವಮಾನ ಅನುಭವಿಸ್ತಿದ್ದೀನಿ ಅಂತ ಯಾವಾಗಾರ ನಾನು ಅನ್ಬೇಕು. ಕಟ್ಕೊಂಡಿರೋ ಗಂಡ ನಾನೇ ನಿನ್ನ ಜೊತೆ ಚೆನ್ನಾಗಿಲ್ವಾ? ನೀನು ನಾನು ಚೆನ್ನಾಗಿದ್ದಿಲ್ಲ ಬಿಡು, ಸಾಕು ಬಿಡು. ಹೊಡೆದೋದ್ಲು, 6 ಹೊಡೀತು, ಮುಗದೇ ಆಯಿತು. ಇನ್ನೆಲ್ಲ ಚಿಂತೆ ಹೊಂಟೋಯ್ತು. ಇವಳಿಗೆ ಯಾಕೆ ಬೇಕು ಪ್ರಾರ್ಥನೆ? ಇವಳು ಹೋಗಿ ಎಲ್ಲಿ ದೇವ್ರ ಕಣ್ಣೀರು ಸುರಿಸಿ ಮಾಡ್ತಾಳೆ. ದೇವ್ರು ನೋಡ್ದ, ಈಕೆಗೆ ಒಬ್ಬ ಸಾವತಿ ಕೊಟ್ಟರೆ ಚಂದ. ಹಂಗಂತ ಹೇಳಿರ್ತೀನಿ, ಯಾರು ಮಕ್ಕಳಾಗಿಲ್ಲ ಸಾವತಿ ಬಂದ್ಗಿಂದ್ಬಿಟ್ಟಿರಪ್ಪ, ಸೋತ್ರ. ದೇವ್ರು ನಿಮ್ಮನ್ನು ಹೊಡಿತಾನೆ, ಅವ್ರನ್ನ ಹೊಡಿತಾರೆ, ಮಾಡ್ಕೋಬೇಡಿ. ಗಂಡ ಹೆಂಡ್ತಿರು ಕೈ ಹಿಡ್ದು ಇಬ್ಬರು ಉಪವಾಸ ತೆಗೆದು ಪ್ರಾರ್ಥನೆ ಮಾಡಿ ಕಾಯಿರಿ. ಜಕ್ಕಾಯಿನಾಗೆ ಎಲ್ಜೆಬೆತ್ ಹಂಗೆ ದೇವ್ರು ಖಂಡಿತ ಕೊಡ್ತಾನೆ. ಅರ್ಥ ಆಯ್ತಾ?
ಒಂದು ವೇಳೆ ಮಕ್ಕಳ ವಿಷಯ ಮಾತ್ರ ಅಲ್ಲ, ಆರೋಗ್ಯದಲ್ಲಾಗಲಿ ಯಾವ ವಿಷಯದಲ್ಲಿ ನಿಮಗೆ ತಡೆ ಆಗಿದೆಯೋ ಆಶೀರ್ವಾದಕ್ಕೋಸ್ಕರ ನಂಬಿಗಸ್ತರಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವ್ರ ಸನ್ನಿಧಾನ ಕಾದಿರಿ. ರೈಟ್ ಟೈಮ್, ಸರಿಯಾದ ಸಮಯ ಬರುವಾಗ ಖಂಡಿತ ಉತ್ತರ ಕೊಡ್ತಾನೆ. ನೀನು ಎಲ್ಲೆಲ್ಲೋ ತಿರುಗ್ತಿದ್ರೆ ಕರ್ಕೊಂಬಂದು ಕೊಡಲ್ಲ ದೇವರು, ನೀನು ದೇವ್ರ ಸಮ್ಮುಖದಲ್ಲಿ ಇದ್ದಾಗಲೇ ಕೊಡೋದು. ದೇವ್ರ ಸನ್ನಿಧಾನದಲ್ಲೇ ಇದ್ದಾರೆ ಇವರು. ಹಲ್ಲೆಲೂಯ. ಹೌದಾ? ಅರ್ಥ ಆಯ್ತಾ? ಹಂಗಾಗಿತ್ತೇನೆ ದೇವ್ರೇನು ಮಾಡಿದ್ರು, ಈ ಎಲ್ಕಾನನಿಗೆ ಸ್ವಲ್ಪ ಆಲೋಚನೆ ಚೇಂಜ್ ಆಯಿತು. ಹೆಂಡ್ತಿತ ಬಂದೇನಂದ, ನಾನೇ ನಿನ್ನ ಗಂಡ, ನಾನು ನಿನಗೆ 10 ಮಂದಿ ಗಂಡು ಮಕ್ಕಳಿಗೆ ಸಮಾನ ಅಂತ ಹೇಳಿ ಆಧರಿಸಿ ಸಂತೈಸಿ ಪುಸ್ಲಾಯಿಸಿ ಅವಳನ್ನ ಅಳನ್ನು ದುಃಖವನ್ನು ನೀಗಿಸ್ತಿದ್ದವನು ದಿಢೀರಂತ ಹೋಗಿ ಇನ್ನೊಬ್ಬಳು ಮದುವೆ ಆಡ್ಕೊಂಡು ಬಂದ್ಬಿಟ್ಟ. ಆಕೆಗೆ ಒಂದು 2-3 ಮಕ್ಕಳು ಬಿಟ್ಬಿಟ್ಟ. ಇಬ್ಬರು ಕರ್ಕೊಂಡಿದ್ದೇನೆ ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಹೋಗಿದ್ದೇನೆ ಪ್ರಾರ್ಥನೆ ಮಾಡಿ ಜಾತ್ರೆ ಮುಗಿಸ್ಕೊಂಡು ಇವ್ರಿಗೆ ಅವ್ರಿಗೆಲ್ಲ ಅದು ವರ್ಷಕ್ಕೆ ಒಂದು ಸಾರಿ ಖರ್ಚಿಗೆಲ್ಲ ಏನು ಬೇಕು ಮಕ್ಕಳಿಗೆಲ್ಲ ಅವ್ರಿಗಿಷ್ಟು ಭಾಗ ಇವಳಿಗಿಷ್ಟು ಭಾಗ ಕೊಟ್ಟ. ಆಗ ಇವಳೇನು ಮಾಡಿದ್ಲು, ನೋಡ್ದ ನನ್ನ ಗಂಡ ಮಕ್ಕಳಿಗೆ ನನಗೆಲ್ಲ ಹೆಚ್ಚು ಹಣ ಕೊಟ್ಟ, ನೀನು ನೋಡು ಒಂದೇ ಒಂದು ಭಾಗ ತಗೊಂಡೆ. ದೇವರೇ ಏಸಪ್ಪ ನಿನಗೆ ಬಂಜೆ ಆಗಿಟ್ಬಿಟ್ಟವನೆ. ಇವಳು ಹಾಕೊಂಡು ಚುಚ್ಚುತ್ತಿದ್ಲು ಪಕ್ಕದಲ್ಲಿ. ಇವಳು ಚುಚ್ಚುತ್ತಾ ಇರೋದಕ್ಕೆ ಯಮ್ಮನಿಗೆ ನೋವಾಯಿತು. ಅದಕ್ಕೆ ಉಪವಾಸ ತೆಗೆದ್ಲು, ಕಣ್ಣೀರಿಂದ ಹೋಗಿ ಪ್ರಾರ್ಥನೆ ಮಾಡಿದ್ಲು. ಅದಕ್ಕೆ ನೀನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ನೀನು ಸಾವತಿ ಇಲ್ಲದೆ ಇರ್ಬೋದು, ನಿನಗೆ ಯಾರು ಚುಚ್ಚುತ್ತಾರಲ್ಲ, ಚುಚ್ಚಂಗೆ ನೋವು ಮಾಡ್ತಾರಲ್ಲ, ಯಾರು ನಿನಗೆ ವೈರಾಗ್ಯ ಹುಟ್ಟಿಸ್ತಾರಲ್ಲ, ಯಾರು ನಿನಗೆ ರೋಷ ಹುಟ್ಟಿಸ್ತಾರಲ್ಲ, ನಾನು ದೇವ್ರದ್ದು ಕೇಳಬೇಕು, ದೇವ್ರ ಅವ್ರಿಗಾಗಿ ಥ್ಯಾಂಕ್ಸ್ ಹೇಳು. ಸೈತನಾಗಿರಲಿ ಜನರಾಗಿರಲಿ.